श्री श्री सत्य प्रमोद तीर्थ गुरु महाराज की जय। श्री श्री सत्यात्म तीर्थ गुरु महाराज की जय। सत्याविज्ञानराब्दोत्थान पंचाशत्वर्षपूर्वक सत्य प्रमोद तीर्थाय ओमिन्याय सुखारಕ. ಒಂದು ಸಂತೋಷದ ವಿಚಾರ ನಿಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಎಂಥ ಸುದಿನ, ಮಕ್ಕಳಿಗೆ ಬೇಸಿಗೆ ರಜೆ ಬಂದರೆ ಶಿಬಿರ ಮಾಡಬೇಕು, ನಾನು ಏನೋ ಕಲಿಬೇಕು ಅಂತಿರುತ್ತೆ. ಆದರೆ ಮಹಿಳೆಯರಿಗೆ ಎಂಥ ಧರ್ಮ ಜಾಗೃತಿ ಭಗವಂತ ಕೊಟ್ಟಿದ್ದಾರೆ. ಕೊಟ್ಟಿದ್ದನ್ನು ನಮ್ಮ ಈ ಬ್ರಾಹ್ಮಣ ಜನ್ಮದಲ್ಲಿ, ಅದು ಮಾತೃ ಜನ್ಮದಲ್ಲಿ ಬಂದಿರೋದು ತುಂಬ ವಿಶೇಷ. ನೀವು ಏನು ಲಕ್ಷ ಕೋಟಿ ಖರ್ಚು ಮಾಡಿದ್ರು ಇಂಥ ಜನ್ಮ ಖಂಡಿತ ಬರಲ್ಲ. ಬಂದಿದೆ, ನಾವು ಅದನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಂಡು ಚೂರು ಈ ಕಲಿಗಾಲದಲ್ಲಿ ಜಾಸ್ತಿ ಮಾಡೋಂಗಿಲ್ಲ, ಒಂದು ಚೂರೇ ಚೂರು ಕೃಷ್ಣನ ಜಪ ಮಾಡಿದ್ರೆ ಮುಕ್ತಿಗೆ ಹೋಗ್ಬೋದು. ಅದರಿಂದ ಕೃಷ್ಣನ ಜಪ ಮಾಡಿ ಗೋಪಿ ಚಂದನ ಹಚ್ಕೋಬೇಕು. ಇದನ್ನು ಗೊತ್ತಾಯ್ತಾ? ಯಮಧರ್ಮರಾಜನ ದರ್ಶನ ಇಲ್ಲ, ಅದಿಲ್ಲ ಅಂದರೆ ನಾವು ಸಾಧಿಸ್ತಂಗಲ್ವಾ. ಅದರಿಂದ ಪ್ರತಿಯೊಬ್ಬರು ಹಚ್ಕೊಳ್ಬೇಕು. ಮತ್ತು ಇವತ್ತಿನ ದಿವಸಕ್ಕೆ ಇದು ಇವಾಗ ಸ್ಕೂಲ್ಗೆ ಹೋಯ್ತು ಅಂತಂದರೆ ನೀವು ಹೇಗೆ ಅಂದರೆ ಹಾಗೆ ನಿಮ್ಮ ಕಲರ್ ಡ್ರೆಸ್ಸಲ್ಲಿ ಬಂದ್ಬಿಡ್ತೀರಾ. ಅದಕ್ಕೊಂದು ಸ್ಕೂಲ್ ಯೂನಿಫಾರ್ಮ್ ಅಂತ ಇರುತ್ತಲ್ಲ, ಹಾಗೆ ಇದು ಗುರುಕುಲ ಇದ್ದಂಗೆ. ಗುರುಕುಲದಲ್ಲಿ ಎಲ್ಲರೂ ಸಮವಸ್ತ್ರ ಏನು ಅಂತ ಅದನ್ನು ಮುಂದೆ ಮುಂದೆ ಹೇಳ್ತೀನಿ. ನೀವೆಲ್ಲ ಬಂದಿರೋದು ತುಂಬ ಸಂತೋಷ. ಇಲ್ಲಿಗೆ 3 ದಿನ ನಮ್ಮ ಉತ್ತರಾದಿಮಠ ಸ್ವಾಮಿಗಳ ಆಶೀರ್ವಾದದಿಂದ ಇಂಥ ಅವಕಾಶ ಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲರನ್ನೂ ಕೂಡ ಸದುಪಯೋಗ ಮಾಡಿಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಹರೇ ಶ್ರೀನಿವಾಸ, ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ನೋಡಿ, ಈ ಮಗುಗೆ ಈ ಸ್ತೋತ್ರ ಗೊತ್ತಿರಲಿಲ್ಲ. ಒಂದೇ ದಿನದಲ್ಲಿ ಎಷ್ಟು ಚೆನ್ನಾಗಿ ಕಲ್ತಿದೆ. ಎಲ್ಲರೂ ಕೂಡ ಈ ಪುಟ್ಟ ಮಗುಗೆ ಆಶೀರ್ವಾದ ಮಾಡ್ತೀರಾ? ಶ್ರೀನಿವಾಸ. ಇವತ್ತು ಕರೂರು ಅನ್ನೋ ತೀರ್ಥಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಅಲ್ಲಿ ಕೃಷ್ಣನ ದಯೆಯಿಂದ ರಘೋತ್ತಮ ಅಣ್ಣ ಅವರು 3 ದಿನ ಶಿಬಿರ ಮಾಡಬೇಕು ಅಂತ ಹೇಳಿದರು. ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ, ನನ್ನ ಕೃಷ್ಣನ ಆಶೀರ್ವಾದ. 3 ದಿನ ಶಿಬಿರ ತುಂಬ ಚೆನ್ನಾಗಿ ನಡೀತು. ಇವತ್ತು 3ನೇ ದಿನ ಒಂದು ಕ್ವಿಜ್ ಕಾಂಪಿಟೇಷನ್ ಅಂತ ಇಟ್ಕೊಂಡಿದ್ದಾರೆ. ಅದರಲ್ಲಿ ನೋಡಿ, ಎಲ್ಲ ಮಹಿಳಾ ಮಣಿಯರು ಎಷ್ಟು ಖುಷಿಯಿಂದ ನಮ್ಮ ಭಗವಂತನ ಏನು ಪ್ರಶ್ನೆ ಕೇಳಿದ್ರು ಅವನ ಬಗ್ಗೆ ನಾವು ಅನುಸಂಧಾನ ಮಾಡ್ಕೊಂಡು ನಾವು ಹೇಳ್ತೀವಿ ಅಂತ ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ. ಅವರು ಈ ಆಚಾರ್ಯರು ಕ್ವಶನ್ ಕೇಳ್ತಾರೆ. ಆಚಾರ್ಯಗೆ ಮೊದಲಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಬಿಂದು ಮಾಧವಾಚಾರ್ ಅಂತ ದೇವರನಾಮ ಅತ್ಯದ್ಭುತವಾಗಿ ಹಾಡ್ತಾರೆ. ಇವರು ಕ್ವಶನ್ ಕೇಳ್ತಾರೆ, ಇಲ್ಲಿ ಇರೋರು ಆನ್ಸರ್ ಮಾಡ್ತಾರೆ. ಕ್ವಶನ್ ಏನೋ ಚೆನ್ನಾಗಿ ಕೇಳ್ತಾರೆ, ಆನ್ಸರ್ ಹೇಗೆ ಬರುತ್ತೆ ಅಂತ ನೋಡೋಣ. ಬರ್ತೀರಾ? ಹರೇ ಹರೇ ಇವಾಗ ನೀವು ನೋಡ್ತಾ ಇದ್ದೀರಾ, ನಮ್ಮ ರಘೋತ್ತಮನ ಅಣ್ಣ ಅವರು ಎಲ್ಲರೂ ಭಕ್ತಿಯಿಂದ ಮೊದಲಿಗೆ ನಮಸ್ಕಾರ ಮಾಡಿ. ಈ ಶಿಬಿರದ್ದು ಆರ್ಗನೈಸರು ಇವರೇ, ಗೊತ್ತಾಯ್ತಾ? ಇವ್ರನ್ನ ನೀವು ಹಿಡಿದುಬಿಟ್ರೆ ನೀವು ಲೋಕ ಉದ್ಧಾರ ಆಗೋಗುತ್ತೆ, ಅಂಥ ಶಕ್ತಿ ಬಂದ್ಬಿಡುತ್ತೆ. ಎಲ್ಲರನ್ನು ಕೂಡ ಇವ್ರಿಗೆ ಒಂದು ಧನ್ಯವಾದ ಹೇಳಿ. ಏಕೆಂದ್ರೆ ಇವರಿಂದ ಎಷ್ಟು ಜ್ಞಾನಕಾರ್ಯ ಕಾರ್ಯಕ್ರಮನ ತುಂಬಾ ಕೂಡ ಇವರು ನಡೆಸ್ಕೊಟ್ಟಿದ್ದಾರೆ. ಹರೇ ಶ್ರೀನಿವಾಸ. ಹರಿವಾಯು ಸ್ತುತಿ ಅಂತ ನಾವು ಎಲ್ಲರೂ ಕೂಡ ಮಾಡ್ತಾ ಇದ್ದೆವು. ಗಂಡಸರು ಮಾಡುವಂಥ ಮನೆಗಳಲ್ಲಿ ಹೋಗಿ ಮಾಡುವ ಸ್ವಾಮಿಗಳ ಆಜ್ಞೆಯಿಂದ ಮಾಡುವಂಥ ಕ್ರಮವೂ ಕೂಡ ಇದೆ. ಹರಿವಾಯು ಸ್ತುತಿಯನ್ನು ರಚನೆ ಮಾಡಿದವರು ಯಾರು? ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರು. ತೀರ್ಥರು, ನಾವು ಆರಾಧನೆ ಮೂರ್ತಿಗಳಂತಹ ರಘೋತ್ತಮ ತೀರ್ಥರ ಶಿಷ್ಯರು ಯಾರು? ರಘೋತ್ತಮ ತೀರ್ಥರ ಶಿಷ್ಯರು ಯಾರು? ನೀವು ಹೇಳ್ತಾ ಇದ್ರಿ, ನಾನು ಗಾಡಿಯಲ್ಲಿ ಹೋಗುವಾಗ ಯೋಚನೆ ಮಾಡ್ತಾ ಇದ್ದೆ, ಏನು ಇಬ್ರು ಹೇಳಿದ್ರು. ಆದರೆ ಏನು ಮನೆಗೆ ಹೋಗಿದ ತಕ್ಷಣ ಹಾಲು ಸ್ವಲ್ಪ ಕಡಿಮೆ ಆಯಿತು. ನಾನು ಯೂಶ್ವಲ್ ಆಗಿ ಹಾಲನ್ನು ಕೊಟ್ಟು ಕಳಿಸುವೆ. ಆದರೆ ನಾನೇ ಹೋದೆ ಗಾಡಿ ತಗೊಂಡು. ಮೇಟ್ ಅಭಯ ಪ್ರಧಾನ ವೆಂಕಟರಮಣ ಸ್ವಾಮಿ ಯಾಳಿ ವಾಹನದಲ್ಲಿ ನಮ್ಮ ಬೀದಿ ಮೇಲೆ ಬರ್ತಾ ಇದ್ದಾರೆ ಮೆರವಣಿಗೆ. ನಾನು ಏನಪ್ಪ ಇದು, ನಾವು ಮನಸ್ಸಿನಲ್ಲಿ ಹೀಗೆ ಅಂದ್ಕೊಂಡು ಹೋಗ್ತಾ ಇದ್ವಿ. ಇವ್ರು ಹೇಳಿದ್ರು ಲಡ್ಡು ಸಿಕ್ಕೋದು, ಲಡ್ಡಿಗೆ ಮೇಲೆ ಅವರು ಶ್ರೀನಿವಾಸ ದೇವರು ನಮ್ಮ ಮುಂದೆ ಬಂದಿದ್ದಾರೆ. ನಾನು ನಿಮ್ಮನ್ನು ಅಂದ್ಕೊಂಡೆ. ಅದು ನಿಜವಾಗ್ಲೂ ರಾತ್ರಿ ಅಮ್ಮಕ್ಕೆ
ಅವಳಿಗೆ ಹೇಳಿದೆ ನಾನು ಸತ್ಯವಾಗಿ. ಮೊಬೈಲ್ ತಗೊಂಡು ಹೋಗ್ಲಿಲ್ಲ, ಚಾರ್ಜ್ ಹಾಕಿದ್ದೆ. ನೋಡು ಇದು ದೇವರು ಬಂದಿದ್ದಾರೆ. ಇವ್ರು ಹೇಳಿದ್ರು ಲಡ್ಡು ಸಿಕ್ಕತ್ತೆ ಅಂದ್ರು, ಅದಕ್ಕೆ ಮೇಲೆ ದೇವರು ಖಂಡಿತವಾಗ್ಲೂ ಲಡ್ಡು ಸಿಗುತ್ತೆ, ದರ್ಶನ ಆಗುತ್ತೆ. ಒಳ್ಳೆದಿಲ್ಲ ನೋಡಿ, ಆ ದೇವರೇ ಬಂದ್ಬಿಟ್ರು. ಗೋಪಿ ಚಂದ್ರ ಮಂತ್ರ ಹೇಳು ನಿಂಗೆ. ಗೋಪಿ ಚಂದನ ಪಾಪಜ್ಞ ವಿಷ್ಣು ದೇವ ಸಮುದ್ಭವ ಸಕ್ರಾಂತಿಕ ನಮಸ್ತುಭ್ಯಂ ಕಾರಣ ನೋಕಿತೋ ಭವ. ಸರಿ, ಇದನ್ನ ಹಾಕೊಂಡು ನಮ್ಮ ಹತ್ರ ಯಾರು ಬರಲ್ಲ, ಜೋರಾಗಿ ಯಮದೇವರು ಯಮನ ದರ್ಶನವೇ ಆಗಲ್ಲ. ಯಮ ದರ್ಶನ ಆಗಲ್ಲ. ಯಮಧರ್ಮರಾಜರು ಬಂದ್ರೆ ಸುಂದರವಾಗಿ ಕಾಣಿಸ್ತಾರೆ. ಇವಳಿಗೆ ಅದು ಕ್ವಶನ್ ಬಾಯಿಲ ಆನ್ಸರ್ ಮಾಡೋದು. ಲಕ್ಷ್ಮೀ ಶೋಭಾನೆ ಪದ ಗೊತ್ತಿದೆ ಅಲ್ವಾ? ಅದು ಹೇಳೋದ್ರಿಂದ ಏನ್ ಫಲ? ಗಂಡನ ಆಯುಸ್ಸು ಫಲನಾಗುತ್ತೆ. ಹೆಚ್ಚುತ್ತದೆ. ಈ ಪಾಪ ತಮಿಳು ಮಾತಾಡೋದು ಆದ್ರೂ ಎಷ್ಟು ಚೆನ್ನಾಗಿ ಕನ್ನಡ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾ ಇದಾರೆ. ಎಲ್ಲರೂ ಚಪ್ಪಾಳೆ ಹೊಡಿರಿ. ಹರೇ ಶ್ರೀನಿವಾಸ, ಎಲ್ಲರಿಗೂ ನಮಸ್ತೆ. ಈಗ 2-3 ದಿನ ಈಗ ಬಂದು 3 ದಿನ ಶಿಬಿರ ಕ್ಲಾಸ್ ನಡೆಸ್ತಾ ಇದ್ರು. ಅರ್ಥ ವೃತ್ತ ಬಂದು ಎಲ್ಲ ಹೇಳ್ಸಿಕೊಟ್ರು. ನಂಗೆ ಆ್ಯಕ್ಚುಲಾಗಿ ಎದುವೇ ತಿಳಿದು ಇದಕ್ಕೆ ಮುಂಚೆ ಎಲ್ಲವೇ ಅತ್ತ ಬಂದು ಫುಲ್ಲಾக ಬಂದು ಕುಂಕುಮ ನಾ ಕುಂಕುಮತ್ತ ಮಾರಿ ಹಚ್ಚಿದ್ದೆ ಕಡೆಯಾದ ಇವರು. ಈಗ ಇಂಥ ಮಾರಿ ಬಂದು ಅತ್ತ ಹೇಳ್ಸಿಕೊಟ್ಟು ನಾ ಮಾಡಿದ್ದಾನೆ. ಆಮೇಲೆ ಕುಂಕುಮ ಹಚ್ಚೋದು, ಹಳಿದ ಹಚ್ಚೋದು ಎಲ್ಲವೇ ಬಂದು ಹೇಳ್ಸಿಕೊಟ್ರು. ನಮಗೆ ತುಂಬ ಒಂದು ಎಲ್ಲರಿಗೂ ಸಂತೋಷವಾಗಿದೆ. ಅದೇ மாதிரி ಅವರಿಂದ ನಮಗೆ ಬಂದು ಇಟ್ಟು ಪುಣ್ಯ, ಆ ಕೃಷ್ಣನ ಪುಣ್ಯ, ವೆಂಕಟರಮಣ ದೇವ್ರ ಪುಣ್ಯ ಎಲ್ಲರಿಗೂ ಸಿಕ್ಕಲಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಈಗ ಎಲ್ಲರನ್ನು ನಮ್ಮ ಶಿಬಿರದ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಂಡ್ರಿ. ನಾವು ಶಿಬಿರ ಮಾಡಬೇಕು ಅಂತ ಬೆಂಗಳೂರಿಂದ ಕರೂರು ಊರಿಗೆ ಬಂದಾಗ ಜನಗಳೇ ಬರ್ದೇ ಹೋದ್ರೆ ಅಲ್ವಾ? ಜನಗಳು ಬಂದಿದ್ದಿಂದ್ರೇ ನಾವು ಶಿಬಿರ ಮಾಡೋಕ್ಕೆ ಅನುಕೂಲ ಆಯಿತು. ಮತ್ತು ಇಲ್ಲಿ ಎಷ್ಟು ಜನ ಕೃಷ್ಣನ ಭಕ್ತರು ಬಂದಿದ್ದಾರೋ ಅವ್ರಿಗೆಲ್ಲ ಕೂಡ ನನ್ನ ಭಕ್ತಿಪೂರ್ವಕ ನಮಸ್ಕಾರ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬೆಂಗಳೂರಲ್ಲಿದ್ವಿ, ಇಲ್ಲಿ ಕರೂರು ಕ್ಷೇತ್ರದಲ್ಲಿ ಶಿಬಿರ ಮಾಡ್ತಾರೆ ಅನ್ನೋದಕ್ಕೆ ಮೇನು ಲತಾ ರಘುತ್ತಮರಾವ್ ಅವರು ಪಾಪ ತುಂಬ ಪ್ರೀತಿಯಿಂದ ಎಷ್ಟು ಗೌರವದಿಂದ ನಮ್ಮನ್ನು 3 ದಿನ AC ರೂಮ್ ಕೊಟ್ಟು ನಮ್ಮನ್ನು ಎಷ್ಟು ಚೆನ್ನಾಗಿ ಟೈಮ್ಗೂ ಬಂದು ಏನೇನು ಪಾನೀಯ ಬೇಕೋ, ಏನು ಸ್ನ್ಯಾಕ್ಸ್ ಬೇಕೋ, ಊಟ ಪ್ರತಿಯೊಂದು ರುಚಿಯಾಗಿ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಬರೀ ನಮ್ಮನ್ನೇ ಅಷ್ಟೇ ಅಲ್ಲ, ಇಲ್ಲಿ ಶಿಬಿರಕ್ಕೆ ಬಂದಿರೋ ಎಲ್ಲರಿಗೂ ಕೂಡ ಅವರು ತುಂಬ ಚೆನ್ನಾಗಿ ಕೇರ್ ಮಾಡಿ ಚೆನ್ನಾಗಿ ನೋಡಿಕೊಂಡ್ರು. ಆ ಥರ ನೋಡ್ಕೊಳ್ಳೋದು ಬಹಳ ಕಷ್ಟ. ಮತ್ತು ನಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಮ್ಮ ಲತಾ ರಘುತ್ತಮರಾವ್ ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರ ಅಂತ ಹೇಳಿಕ್ಕೆ ಇಷ್ಟಪಡ್ತಾನೆ. ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನಾವು ಕರೂರು ಜನಗಳು ಇಷ್ಟು ಬಂದರೂ ಇಲ್ಲಿ ಸೇರಿದ್ದಾವೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಇವರು ಬಂದು ನಡೆಸಿಕೊಟ್ಟ ಈ ಶಿಬಿರ ಕ್ಲಾಸಿಂದ ನಾವು ಇಷ್ಟು ಜನ ಇಲ್ಲಿ ಸೇರಿದ್ದಾವೆ. ನಾವು ಇಷ್ಟು ದಿನ ತಿಳ್ಕೊಂಡಿದ್ದೀನೋ ವಿಸ್ತಾರವಾಗಿ ಇವರು ಯೂಟ್ಯೂಬ್ ಚಾನಲ್ ನೋಡಿಯೇ ನಾವು ತಿಳ್ಕೊಂಡಿದ್ದಾವೆ. ಇವರು ದಂಡಿಯ ನಮಗೆ 3 ದಿನ ಹೇಳಿಕೊಟ್ರು. ಆದ್ದರಿಂದ ಅವರಿಗೂ ಒಳ್ಳೆಯದಾಗಬೇಕು, ನಮ್ಮ ಊರು ಇನ್ನೂ ಚಂದ ವಿಸ್ತಾರವಾಗಿ ಚಂದ ಇರಬೇಕು ಎಂಬುದು ನಮ್ಮೋಡ ಪ್ರಾರ್ಥನೆ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನಮಗೆ ನಾವು ಕರೂರು ಕೇಂದ್ರದಲ್ಲಿದ್ದು ನಾವು ಇದು ಮಾಡ್ತಾ ಇದ್ದಾರೆ. ಶಿಬಿರ ಅಟೆಂಡ್ ಮಾಡಿದ್ರು. ನಮಗೆ ಎಷ್ಟು ಸಹಾಯ ಮಾಡಿಕೊಟ್ಟಿದ್ರು ರಮಾದೇವಿಯವರು. ಅವ್ರ ಮೂಲಕ ನಾವು ದಂಡಿಯ ವಿಷಯಗಳನ್ನೆಲ್ಲ ತಿಳ್ಕೊಂಬಕ್ಕ ಒಂದು ಚಿಕ್ಕ ಅನುಕೂಲ ಆಯಿತು. ಇದನ್ನ ನಡೆಸಿದವರು ರಘುತ್ತಮರು ನಮ್ಮನ್ನೆಲ್ಲ ಅಸಂಬಲ್ ಮಾಡಿ ಅವ್ರಿಗೇನೋ ತರ್ಕಲಿಸಿ ನಮಗೆ ಎಲ್ಲ ವಿಷಯಗಳನ್ನು ನಮ್ಮ ಸಂಪ್ರದಾಯ ಎಲ್ಲ ಹೆಂಗೆ ಮಾಡಿದ್ರು ಏನಿಗೆ ಅಂತ ಸಂಪಾದೆಲ್ಲ ರಮಾದೇವಿ ಮೂಲಕ ನಾವು ತಿಳ್ಕೊಂಡ್ರು. ಅವರಿಂದ ನಾವು ಸ್ವಲ್ಪ ತಿಳ್ಕೊಂಬಕ್ಕ ನಮಗೆ ಒಂದು ಚಿಕ್ಕ ಅವಕಾಶ ಸಿಕ್ಕಿತ್ತು. ನಮಗೆ ಇದರಿಂದ ತುಂಬ ಅವರಿಗೆ ನಾವು ನಮ್ಮ ಧನ್ಯನೆಲ್ಲ ತಿಳಿಪಡಿಸ್ತಾರೆ. ಮತ್ತು ವರ್ಷ ಅವರ ಇದೇ ಮಾಡಿದ್ರಿಂದ ನಮಗೆ ಎಲ್ಲರೂ ವಿಷಯಗಳನ್ನು ಹೇಳುತ್ತೆ. ಅವ್ರ ಮೂಲಕ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ದಂಡಿಯ ವಿಷಯಗಳನ್ನು ತಿಳ್ಕೊಬೇಕು. ಇನ್ನೂ ಅವರು ನಮಗೆ ವಿಷಯಗಳನ್ನೆಲ್ಲ ತಿಳಿಸಿ ನಾವು ಹರೇ ಶ್ರೀನಿವಾಸ. ಕೃಷ್ಣ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನಾನು ಏನುವೇ ತಿಳಿಲಂಗೆ ಇದು ಜೀರೋಬ ಇದ್ದೆ. ನಂಗೆ ಗೋಪಿ ಚಂದನ ಧಾರಣ ಮಾಡ್ಲಕ್ಕೆ, ಗೋಪಿ ಚಂದನ ಊರ್ತವ ಪುಣ್ಣರ ಮಾಡ್ಲಕ್ಕೆ
ಕುಂಕುಮ ದಾನ ಮಾಡಕ, ಹಳದಿ ಇದು ಮಾಡಕ ಎಲ್ಲ ಮಂತ್ರಗಳು ಹೇಳಿಸಿಕೊಟ್ಟಿದ್ದಾರೆ. ಯೂಟ್ಯೂಬ್ ಚಾನಲ್ ನಾನು ನೋಡ್ತಾ ಇದ್ದಾನೆ. ನಂಗೆ ಇನ್ನೂ ಮೇಲೂ ಪರಮಾತ್ಮನ ಅನುಗ್ರಹ ಬೇಕು ಆಕ ನಮ್ಮ ಗುರುಗಳ ಇವರು ಬಂದು ಸೇರಿದ್ದಾರೆ ಅಂತ ನಾನು ತುಂಬ ಪ್ರೀತಿಯಿಂದ ಹೇಳ್ತಿದ್ದಾನೆ. ಹರೇ ಶ್ರೀನಿವಾಸ. ಇನ್ನೂ ದಂಡಿ ಅವರು ಹೇಳಿಸಿಕೊಡೋದು, ನಾ ಇನ್ನೂ ಅವ್ರನ್ನ ನಮಸ್ಕಾರ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ರಮಾದೇವಿಯವರದ್ದು ಯೂಟ್ಯೂಬ್ದಲ್ಲಿ ನಾನು ನೋಡಿದ್ದೇನೆ. ಅವ್ರದ್ದು 300 ಅಡಿ ನಾನು ಒಂದು 150 ಹತ್ತಿರ ನೋಡಿದ್ದಾನೆ. ತುಂಬ ಚೆನ್ನಾಗಿದೆ. ಆದರೆ ನೇರಡಿಯಾಗಿ ಬಂದು ಅವ್ರು ಹೇಳೋದು ಇನ್ನೂ ಚೆಂದ ಇದೆ. ಅವ್ರು ಹೇಳೋ ಒவ்வೊಂದು ಎತ್ತಿಗಳದು ನಮಗೆಲ್ಲ ಇಷ್ಟು ಒಂದು ಎತ್ತಿಗಳದಲ್ಲಿ ಬಂದು ಇಷ್ಟೊಂದು ಪುಣ್ಯ ಬರುತ್ತೆ, ನದಿಗಳಲ್ಲಿ ಇಷ್ಟು ಪುಣ್ಯ ಬರುತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಇವರು ಹೇಳೋ ಒவ்வೊಂದು ಬಂದು ಹೇಳೋವೆಲ್ಲ ನಮಗೆ ತುಂಬ ಸಂತೋಷವಾಗಿದೆ. ಇವರು ಬಂದು ನಮಗೆ ಹೇಳಿಸಿಕೊಡೋ ದೇವರ ಅನುಗ್ರಹ. ಈ ರಮಾದೇವಿಯವರು ಇನ್ನೂ ಬಂದು ನಮಗೆ ವರ್ಷ ಬಂದು 3 ದಿವಸ ಕ್ಲಾಸ್ ಇಲ್ಲಾಗೆ ಒಂದು 15 ದಿನ ಕ್ಲಾಸು ಅಂತ ಮಾಡಿ ಬಂದು ಹೇಳಿಸಿಕೊಡ್ಬೇಕು ಅಂತ ಅವರತ್ರಿ ಕೇಳಿಂತಾನೆ. ಈಗ ನಮ್ಮ ಕರೂರು ಜನಗಳನ್ನ ಇದೇ ಮಾಡಿ ಒಂದು ಸೇರಿಸಿ ಅವ್ರು ಹೇಳಿಸಿಕೊಟ್ಟು ನಮ್ಮೆಲ್ಲರೂ ಅವರುடைய ಸ್ಟೂಡೆಂಟ್ಸ್ ಅದು ನಾವು ತಿಳ್ಕೊಬೇಕು. ದಂಡಿ ಅದ ಅದರ ಒಂದು ನಾವು ಕಲ್ತಿದ್ದು ಸ್ವಲ್ಪವೇ, ಇನ್ನೂ ದಂಡಿ ಅದ. ರಮಾದೇವಿಯವರು ಎಲ್ಲ ಹೇಳಿಸಿಕೊಡ್ಬೇಕು. ಅವರಿಂದ ನಮ್ಮ ದಂಡಿಯ ತಿಳ್ಕೊಂಡೇವೆ. ಇದೇ ಮಾಡಿ ನಾವು ಅವ್ರಿಗೆ ಹೇಳಿಸಿಕೊಟ್ಟಿದ್ದೀನ ನಾವು ಬಂದು ಇನ್ನೂ ಎಕ್ಸ್ಪ್ಲೈನ್ ಮಾಡಿ ಮನೇಲಿರೋಂಥವ್ರು ಬದಿಲಿರೋ ಅವರು ನಮ್ಮ ಜನಗಳೆಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿ ಉದ್ಧಾರ ಆಗಬೇಕು, ನಾವು ಉದ್ಧಾರ ಆಗಬೇಕು. ಹರೇ ಶ್ರೀನಿವಾಸ. ನಮಸ್ಕಾರ. ഈ സിബിര ക്ലാസ് ஆரம்பிச்சதுக்கு முக்கிய ஃபர்ஸ்ட் கண்ணமல ரகோத்தமன் ಅವರೋட ಮಾರುವತ್ತರಿಂದ ಈ ಕರೂರು ಮಧ್ವ ಜನಗಳಿಗೆ ಈ ಸಿಬಿರ ಕ್ಲಾಸ್ ಅಂತ ಒಂದು ತೆಳೆದು ಈ ಬೆಂಗಳೂರಲ್ಲಿ ಈ ರಮಾದೇವಿ ಅಕ್ಕ ಬಂದು ನಡೆಸಿಕೊಟ್ಟದಕ್ಕೆ ತುಂಬ ಸಂತೋಷ. ನಮ್ಮ ಮಧ್ವ ಸಂಪ್ರದಾಯ ಪಳಕ ಬಳಕ ಒಂದು ತೆಲಿಲ್ಲ ಅಂದರೆ ಇತ್ತು. ಇವಾಗ ಇವರು ಹೇಳಿಸಿಕೊಟ್ಟದ್ರಿಂದ ಕೊಚ್ಚ ಪಳಕಗಳನ್ನು ಹೇಳಿಸಿಕೊಟ್ಟ ಆ ದೇವರಿಗೆ ಕೃಷ್ಣ ದೇವರಿಗೇನೋ ವೆಂಕಟರಮಣ ದೇವರಿಗೇನೋ ತುಂಬ ನಾವೆಲ್ಲ ತುಂಬ ಪುಣ್ಯ ಮಾಡಿದ್ದೆವು. ಇನ್ನೂ ವರ್ಷ ಬಂದು ಇದ್ದ ಮರಿ ಕ್ಲಾಸ್ ತೆಗೆದು ನಮ್ಮ ಮಧ್ವ ಸಂಪ್ರದಾಯ ಮುನ್ನೇರಬೇಕು. ಅದಕ್ಕೆ ಒಂದು ತುಂಡುಗೋಲಾಗಿರೋ ನೀವು 2 ಜನ ಬಂದು ನಡೆಸಿಕೊಡಬೇಕು ಅಂತ ತುಂಬ ತಾಳ್ಮೆ ಕೇಳಿಸಿಕೊಳ್ತಾನೆ. ಹರೇ ಶ್ರೀನಿವಾಸ. ನಮಸ್ಕಾರ ಎಲ್ಲರಿಗೂ. ಹರೇ ಶ್ರೀನಿವಾಸ. ನಮಗೆ ಏನು ಎಲ್ಲ ಬಿಟ್ಟು ಇದ್ದದನ್ನ ಇವಾಗ 3 ದಿನ ಕ್ಲಾಸ್ಲಿ ಅವ್ರು ಚೆನ್ನಾಗಿ ಒಟ್ಟಿಗೆ ಹೇಳಿಸಿಕೊಟ್ಟು ಇದು ಮಾಡಿಸಿದಕ್ಕೆ ಮೊದಲಿ ಆ ರಮಾದೇವಿ ಅತ್ತೆ ಅವರಿಗೆ ನಮ್ಮ ಪರಿಪೂರ್ಣವಾದ ನಮಸ್ಕಾರ. ಇದೇ ಮಾದರಿ ವರ್ಷ ಅವ್ರು ಬಂದು 3 ದಿನ ಅವರಿಗೆ ಎಷ್ಟು ಕೆಲಸ ಇದ್ದರೂ ಅವ್ರು ಬಂದು ಇಲ್ಲಿ ನಮಗೆ ಹೇಳಿಸಿಕೊಟ್ಟು ನಮ್ಮ ಕರೂರು ಜನಗಳಿಗೆ ಉದ್ಧಾರ ಮಾಡಬೇಕು ಹಾಗೆಂತ ನಾನು ತುಂಬ ತಾಳ್ಮೆಯ ಅವ್ರನ್ನ ಕೇಳ್ಕೊತಾನೆ. ಇದು ಬಂದು ಯೂಟ್ಯೂಬಲ್ಲಿ ಎಷ್ಟು ತಾನು ಅವ್ರು ನೋಡಿರೋ ಕೂಡ ನೇರವಾಗಿ ಅವ್ರು ಬಂದು ಹೇಳೋದು, ಅವ್ರು ಕೂಡ ಮಾತಾಡಿದ್ದು ಈ 3 ದಿನ ನಮಗೆ ದಿನ ಹೋಗಿದ್ದೇ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ 3 ದಿನ ನಮಗೆ ಚೆನ್ನಾಗಿ ಹೋಯಿತು. ಇದೇ ಮಾದರಿ ಅವ್ರು ಮಾಡಬೇಕು ಹಾಗೆಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತಾನೆ. ಅವ್ರಿಗೆ ನಮಗೆ ಪರಿಪೂರ್ಣವಾದ ನಮಸ್ಕಾರ ಹೇಳ್ತೇನೆ. ಹರೇ ಶ್ರೀನಿವಾಸ. ನಮಸ್ಕಾರ. ಮಾತನಿಗೆ ನಮಸ್ಕಾರ. ನಾನು ಯೂಟ್ಯೂಬಲ್ಲಿ ನೋಡಿದ್ದೇನೆ ವಸ್ತುಲಿ ಪೂಜೆ ಹೆಂಗೆ ಮಾಡೋದು, ವಸ್ತುಲಿ ರಂಗೋಲಿ ಹೆಂಗೆ ಹಾಕೋದು ಅಂತ ಅದನ್ನು ಮೊದಲಿಗೆ ಸ್ಟಾರ್ಟ್ ಮಾಡಿದೆ. ಅದನ್ನು ನೋಡ್ತಾ ಇದ್ದೆ. ಆಮೇಲೆ ಇವ್ರನ್ನ ಹೆಂಗೆ ದರ್ಶನ ಮಾಡೋದೇವು ಅಂತ ಒಂದೊಂದು ಹಬ್ಬ ಅದಿರೆಲ್ಲ ಹೋಯ್ತು ಬತ್ತಿ ಹೆಂಗೆ ಮಾಡೋದು, ಅವ್ರಿಗೆ ಹೆಂಗೆ ಇದು ಮಾಡೋದು ಎಲ್ಲ ಅದೆಲ್ಲವೇ ನೋಡ್ತಾ ಇದ್ದೆ. ಆಗ ಬಂದು ಇವ್ರನ್ನ ಹೆಂಗೆ ನೇರ್ಲಿ ನೋಡೋ ಹೋಗ್ತಾನೆ ಅಂತ ತುಂಬ ಇದು ಮಾಡ್ತಾ ಇದ್ದೆ. ನೆನೆಸಿದ್ದು ಈ ಸರ್ತಿ ಬಂದು ಅವ್ರನ್ನ ನೇರ್ಲೇ ನೋಡ್ಲಿಕ್ಕಾಯಿತು. ನಮಸ್ಕಾರ ಅತ್ತೆ. ನಮಸ್ಕಾರ. ತುಂಬ ಸಂತೋಷ. ಈ 3 ದಿನ ಬಂದು ಒಂದಿನ ನಾನು ಮಿಸ್ ಆಯಿತು. ಅದು ಬಂದು ದೇವರಿಗೆ ಹೆಂಗೆ ನನ್ನ ಇದು ಮಾಡಿದ್ದಾರೆ ಅಂತ ತಿಳಿಲ್ಲ. ಅದಕ್ಕೆ ಈ 2 ದಿನನೂ ತುಂಬ ಚಂದ ಇದು ಮಾಡ್ತಾ ಇದ್ದೆವು. ಒಂದೊಂದು ಇದು ಕಲ್ಕೊಂತಾ ಇದ್ದೆವು. ಅದು ಜ್ಞಾನ ಭಕ್ತಿ ವೈರಾಗ್ಯ ಬೇಕು ಅಂತ ಒಂದೇ ನಂಗೆ ಬಂದು ಪ್ರೈಸು ಅವರು ಬಂದು ಹಿಂಗೆ ಇದು ಮಾಡ್ತಾರೆ, ಅವರು ಮಾತಾಡ್ತಾರೆ ಹಿಂಗೆ ನಂಗೆ ಅದೇ ಯಾವಾಗಲೂ ಇಲ್ಲ. ನಂಗೆ ಬಂದು ಜ್ಞಾನ ಭಕ್ತಿ ವೈರಾಗ್ಯ ಬೇಕು. ನಾನು ದೇವರಿದ್ರೆ ಏನೂ ಕೇಳೋದಿಲ್ಲ. ಇದಕ್ಕಿಂತನ ಏನೂ ಕೇಳೋದಿಲ್ಲ. ಜ್ಞಾನ ಭಕ್ತಿ ವೈರಾಗ್ಯ ಇಲ್ಲ ಅಂತ ಹೇಳಿದ್ದಂಗೆ ಒಂದೊಂದು ಹೆಂಗೆ ಹೇಳಿಸಿಕೊಟ್ರು ಅದೇ ಮಾರಿ ನಾವು ಇದರಿಂದ ನಡೀತಾ ಬರಬೇಕು ಅಂತ ದೇವ್ರನ್ನ ಪ್ರಯತ್ನ ಪಡ್ತಾರೆ. ಮತ್ತೆ ನಮಸ್ಕಾರ ಐತೆ. ತುಂಬ ಸಂತೋಷ. 3 ದಿನ ಓದ್ದೇ ತಿಳಿಲತ್ತೆ. ಇದೇ ಸಾತಿ ಬರ ಒಂದೊಂದು ವರ್ಷವೂ ನೀವೇ ಬಂದು ನಮಗೆಲ್ಲ ಹೇಳಿಸ್ಕೊಡ್ಬೇಕು. ಇನ್ನು ಮುಂದೆ ಇಷ್ಟು ಸಾಸಿವೆ ತನಕ ಇಷ್ಟು ಕೂಡ ಇಲ್ಲ ನಾವು ಕಲ್ತ್ಕೊಂಡು ಇನ್ನೂ ದಂಡೇ ಮಾಡಬೇಕು.
ಆಮೇಲೆ ಬಂದು ಲತಾ ರಘೋತ್ತಮನ್ನ ಬಂದು ತುಂಬ ಒಂದೊಂದು ಇದಕ್ಕೂ ಬಂದು ಇಲ್ಲಿ ಕರೂರಲ್ಲಿ ಬಂದು ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ದಾಂಡೋಳಿ ಬೆಟ್ಟ ದೇವ್ರು ಬಂದು ಹೆಂಗೆ ಇದು ಮಾಡ್ತಾರೆ ಅವರಿಗೆಲ್ಲವೇ ಅವ್ರು ನಡೆಸಿದ ಮರಿ ಎಲ್ಲವೇ ಹರೇ ಶ್ರೀನಿವಾಸ. ಇವಾಗ ಎಲ್ಲರೂ ಕೂಡ ಕೃಷ್ಣನ ಭಕ್ತರು ಏನು ಹೊಗಳಿದ್ರು ನಮ್ಮ ಶಿಬಿರದ ಬಗ್ಗೆ ಪ್ರತಿಯೊಂದು ಕೂಡ ಉಡುಪಿಲಿ ಶ್ರೀ ಕೃಷ್ಣನ ಪಾದಕ್ಕೆ ಅರ್ಪಿತ ಅಂತ ಹೇಳ್ತಾ ತುಂಬಾನೇ ಸಂತೋಷ ಪಡ್ತೀನಿ. ಮತ್ತು ಇದೇ ಥರ ಹೆಚ್ಚಿನ ಜ್ಞಾನ ಭಗವಂತ ನನಗೆ ಕೊಡಲಿ ಅಂತ ಆ ಕೃಷ್ಣನಲ್ಲಿ ಬೇಡ್ಕೊಳ್ತೀನಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಬ್ರಾಹ್ಮಣತ್ವ ತತ್ರಾಪಿ ಜನ್ಮಶತಕೋಟಿಷು ಮತ್ಪರತ್ವಂ ಅಂತ ಹೇಳ್ತಾರೆ. ಏನಂದ್ರೆ ನಾವು ಜೀವರಾಶಿಗಳು ಅನಾದಿ ಕಾಲದಿಂದ ಇರುವವರು. ಅವರಿಗೆ ಸಾಧನ ಶುರು ಆಗಬೇಕಂತಂದರೆ ಒಂದು ದೇಹ ಬೇಕು. ದೇಹ ಇಲ್ಲದೆ ಅವರಿಗೆ ಸಾಧನೆ ಶುರು ಆಗುವುದಿಲ್ಲ. ಯಾವಾಗ ದೇಹ ಬರುತ್ತೋ ಆವಾಗ ಸಾಧನೆ ಶುರು ಆಗುತ್ತೆ. ಅಲ್ಲಿ ಬೇಗ ದೇಹ ಬಂದು ಯಾರು ಬೇಗ ಸಾಧನೆ ಶುರು ಮಾಡ್ತಾರೋ ಅವರು ಮೋಕ್ಷದಲ್ಲಿ ಅವರಿಗೆ ಆನಂದ ಜಾಸ್ತಿ. ಇವಾಗ ಬ್ರಹ್ಮದೇವರ ಪೂರ್ವ ಪರಾರ್ಧ 50 ವರ್ಷ ಪೂರ್ವವಿದೆ. ಇದು ದ್ವಿತೀಯ ಪರಾರ್ಧ. ದ್ವಿತೀಯ ಪರಾರ್ಧದಲ್ಲಿ ಮೊದಲನೇ ದಿವಸ ಯೂಟ್ಯೂಬೆಲ್ಲ ನೋಡಿದ್ದೆ. ನಾನು ಸುಮಾರು 3 ವರ್ಷದಿಂದ ನಡೆಸಬೇಕಾಗ್ತೀನಿ. ಅಮ್ಮ ನಮಸ್ಕಾರ, ನಾನು ಹೇಳಿದ್ದು ಕರೂರು ಎಲ್ಲಿದೆ ಅಂತ ಹೇಳಿ. ಕರೂರು ಭಾಳ ಜನತೆ ಹೇಳೋದಕ್ಕೆ ಚಾನ್ಸಸ್ ಇಲ್ಲ. ನಿಮಗೆ ಚಿಂತನವಾಡಿ ಗೊತ್ತಾ? ಚಿಂತನವಾಡಿ ನರಸಿಂಹದೇವರು ದೇವಸ್ಥಾನ ಭಾಳ ಬೆಳಸಿನ ದರ್ಶನ ತುಂಬ ಚಿಂತನವಾಡಿ ಪಕ್ಕದಲ್ಲೇ ನಾವು ಓದಿದೆ. ಸೊ ಇವತ್ತು ಅವರು ಏನು ಸೆಲ್ಫೋನಲ್ಲಿ ಏನು ರೆಕಾರ್ಡ್ ಮಾಡಿಟ್ಟಿದ್ದಾರೆ ಅಂದರೆ ಸೇವ್ ಮಾಡಿಟ್ಟಿದ್ದಾರೆ, ಚಿಂತನವಾಡಿ ರಘೋತ್ತಮಂತ ಆಗಿದೆ. ಸೊ ಇವರನ್ನು ನೋಡಿದ್ದು ಹಿಂದೆ 3 ವರ್ಷದ ಹಿಂದೆ ಶಿಬಿರ ನಡಿಬೇಕು ಮತ್ತು ಕೊರೋನಾ ಬಂದು 2 ವರ್ಷ ಶಿಬಿರ ಆಗಲ್ಲ ಇದು ಕಾರ್ಯಕ್ರಮ. ಸೊ ಈ ವರ್ಷದಿಂದ ಶಿಬಿರ ಪ್ರಾರಂಭ ಆಗಿದೆ. ಮತ್ತು ಯಾಕಂದರೆ ಈ ವರ್ಷ ಶಿಬಿರ ಅಲ್ಲಿ ಬಂದು ಸ್ಟ್ರೆಸ್ ಇಂಪಾರ್ಟೆನ್ಸ್ ಕೊಟ್ಟದ್ದು ಸ್ತ್ರೀಗಳಿಗೆ. ಅವರೆಲ್ಲ ಪಾಪ ಮನೆಯಲ್ಲಿರ್ತಾರೆ. ನಾವೆಲ್ಲೋ ಹೋಗ್ತೇವೆ, ಬರ್ತೇವೆ, ಎಲ್ಲೋ ಪಾಠ ಪ್ರವಚನ ಕೇಳ್ತೇವೆ, ಎಲ್ಲ ಕಡೆ ನಾವು ಜನಿಸಿ ಹೋಗ್ತಾರೆ. ಇವರಂತ 2 ಡಬಲ್ ಡ್ಯೂಟಿ ನೋಡ್ತಾರೆ. ಮನೆ ನೋಡಿಕೊಳ್ಬೇಕು ಮತ್ತು ಇದನ್ನು ನೋಡಿಕೊಳ್ಬೇಕು, ಫ್ಯಾಮಿಲಿ ನೋಡಿಕೊಳ್ಬೇಕು, 2 ಕೆಲಸ. ಇವರಿಗೆ ವರ್ಷಕ್ಕೆ 3 ದಿವಸವಾದ ರೆಸ್ಟ್ ಕೊಡಬೇಕು ನಾವು. ಜ್ಞಾನ ಕಾರ್ಯ ಅವರ ಕಿವಿಲಿ ಬಿಡಬೇಕು ಅಂತ ಅವಕಾಶ. ಮಾತುಶ್ರೀಯವರನ್ನ ಭಾಳ ಬಿಸಿ ಶೆಡ್ಯೂಲಿಂದ ಕೊಟ್ಟಿದ್ದಾರೆ. ಮತ್ತು ನಾಳೆ ನಡೆದು ಬೆಂಗಳೂರಲ್ಲಿ ಕಾರ್ಯಕ್ರಮ ತಯಾರಿದೆ. ಗೊತ್ತು ನನಗೆ ಎಷ್ಟು ಬಿಸಿ ಇದ್ದಾರೆ ಅಂತ. ನಮ್ಮ ಕಡೆ ಅವರು ಬಂದು ಕಳಿಸ್ಕೊಟ್ಟು ನಾವೆಲ್ಲವೇ ಕರೂರಿಯನ್ಸ್ ಗಿವ್ ದರ್ ಗ್ರ್ಯಾಟಿಟ್ಯೂಡ್ ಅವರಿಗೆ, ಮಾತುಶ್ರೀ ಅವರು. ಮತ್ತು ಇದು ನಮ್ಮೂರಪ್ಪ. ನಾವು ದಾರಾಪುರ ಕರೂರು ಒಂದೇ ಟ್ವಿನ್ ಸಿಟೀಸ್ ಎಲ್ಲ ಕಟ್ಕೊಡ್ತಾರೆ. ಕೋಟಿ 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 ಥ್ಯಾಂಕ್ಸ್ ಹೇಳಬೇಕು. ಮತ್ತು ಈ ಕಂಟಿನ್ಯೂಷನ್ ಈ ಪ್ರೋಗ್ರಾಮ್ ನಡೀತಾ ಇರ್ತಾರೆ, ಎಸ್ಪೆಷಲಿ ಮಾಡ್ತಾರೆ ಸ್ತ್ರೀಗಳು. ಮತ್ತು ಒಂದು ಕ್ಲಾಸ್ ಮಾಡಿಸಿದ್ರಿಂದ ಇದು ಕಡುಕು ಹಂಗೆ ಇಲ್ಲದು
ಅವ್ರದ್ದ ಇಬ್ಬರು ಅವರ ಜೀಪ್ ಬಗ್ಗೆ ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ಬೇಕಂದ್ರೆ ಪಾಪ 3 ದಿವಸನೂ ಹುಷಾರಿಲ್ಲ, ಏನೂ ತಿಂತಿರ್ಲಿಲ್ಲ. ಇಲ್ಲಿ ಬಂದು ಉಪವಾಸ ಎಲ್ಲನೂ ಕೂಡ ಕೇಳ್ತಾ ಇದ್ರು. ಸಾಧನೆಗೆ ಹೊಟ್ಟೆ ವಾಂತಿ ಇಲ್ಲ, ನಾ ಶಿಬಿರ ತಪ್ಪಿಸ್ಬಾರ್ದು. ವೆಂಕಟೇಶ ರಾಜ ನಿನ್ನೆ ಶನಿವಾರ ಹೇಳಬೇಕು ಅಂತ 7:30ವರೆಗೂ ಕೂತಿದ್ದಾರೆ ಪಾಪ. ಎಂಥ ಶ್ರದ್ಧೆ ಇಲ್ಲ, ಈ ಶ್ರದ್ಧೆ ಪ್ರತಿಯೊಬ್ಬರಿಗೂ ಬರಬೇಕು. ಗಂಡಸರಿಗೆ ಶ್ರೀಮನ್ ನ್ಯಾಯಸುಧಾ ಗ್ರಂಥ ಓದಿದ್ರೆ ಗ್ರೇಟು, ಆದರೆ ಹೆಣ್ಮಕ್ಳು ಏನು ಓದಬೇಕು? 32 ಹರಿಕಥಾಮೃತದಲ್ಲಿ ಪಠನೆ ಮಾಡಿಕೊಂಡು ಎಕ್ಸಾಮ್ ಕಟ್ಟಿದ್ದಾರೆ. ಅವೇ ಕಲಿಯುತ್ತೆ. ಶ್ರೀಗಳಲ್ಲಿ ಪ್ರಥಮ ಮಾಡುತ್ತಿದ್ದು ಸ್ವಯಂ ವಿದ್ಯಾರ್ಥಿಗಳು ನಮಗೆ ನಮ್ಮ ಗ್ರೂಪ್ಗಳು ಅಂತಂದ್ರೆ ಅದಕ್ಕೆ ಕಾರಣಕರ್ತರು ವಿದ್ಯಾ ಅವರು. ಎಲ್ಲರ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ. ಇದಕ್ಕೆಲ್ಲ ಕಾರಣಕರ್ತರು ಇವರೇ. ಆಚಾರ ಬಂದಿದ್ದಾರಪ್ಪ ಫೋನ್ ಮಾಡಿಸೋದು ಈಗ ಅಂತ ನೋಡ್ರಿ, ಇಲ್ಲಿ ಹೇಳಿದ ಸರ್ವೀಸು ನಮ್ಮ ಜೊತೆ 24 ಪೆಟ್ರೋಲ್ ಬಂಡಿ ಉದ್ಯೋಗಗಳಿಗೆ ತಹಸೀಲ್ದಾರ್ ಭಾಳ ಬೆಳೆ ನಾನು ಏನು ಬೇಕು ಮಾತಾಡ್ತೀನಿ. ಇಂಗ್ಲಿಷ್ಗೆ ತುಂಬ ಭಾಳ ಉಪಕಾರ ಮಾಡಿದ್ದಾರೆ, ತುಂಬ ಧನ್ಯವಾಗಿದ್ದಾರೆ. ಸೇರಿದ ಡೈಲಿ 100 ಕಿಲೋಮೀಟರ್ ಹೋಗೋದು 3 ದಿವಸ ಬಂದು ನಮಗೆ ಹೋಗೋದು ತುಂಬ ಇದು ಮಾಡಿದ್ದಾರೆ. ಅವರಿಗೆ அப்புறம் குத்து மாதம் ಅವರು ಇಲ್ಲೇ ಇದ್ದು ಮತ್ತು ಮಾತುಶ್ರೀಗೆ ಇದು ನನಗೆ ಹಾನ ಮಾಡಬೇಕು ಅಂತ 2 ನಿಮಿಷ. Good.